ಹಾಯ್ ಹಲೋ ನಮಸ್ತೆ ನಮಸ್ತೆ ಮಾಸ್ಟರ್ ರಾಹುಲ್ ಸರಿಕರ್ ಯೂಟ್ಯೂಬ್ ಚಾನಲ್ಗೆ ತಮ್ಮಲ್ಲಿ ಪ್ರೀತಿ ಸ್ವಾಗತ. ಇಂದಿನ ಭವಿಷ್ಯದ ಮುಂದಾಗ ವಿಜ್ಞಾನದ ಹಳೆಯ ಪ್ರಶ್ನೆಗಳು ವಿಶ್ಲೇಷಣೆ ಮಾಡ್ತೀವಲ್ವಾ, ಹಂಗೆ ಕಂಟಿನ್ಯೂ ಮಾಡ್ಕೊತ ಬರೋದಲ್ವಾ. ಆಮೇಲೆ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿರಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತದಲ್ವಾ. ಬರ್ರಿ ಫಸ್ಟ್ ಕ್ವಶನ್ ಹೋಗೋಣ ಅಂತ. ಫಸ್ಟ್ ಕ್ವಶನ್ ಏನದಪ್ಪ ಅಂದಾಗ ಅದಲ್ವಾ, ನೋಡತ್ತೀರ ಅನ್ಕೋತೀನಿ ಅದಲ್ವಾ. ಫಸ್ಟ್ ಕ್ವಶನ್ ಏನಂತ ನೋಡತ್ತೀರ ಅನ್ಕೋತೀನಿ ಅದಲ್ವಾ. ಇಟ್ಟಿಗೆಯನ್ನು ನೋಡೋದಲ್ವಾ, ಇಟ್ಟಿಗೆಯನ್ನು ನೀರಿಗೆ ಹಾಕಿದಾಗ ಗುಳ್ಳೆಗಳು ಮೇಲಿರುತ್ತವೆ. ಇದು ಕೆಳಗಿನ ಯಾವ ಕಾರಣಗಳಿಂದ ಉಂಟಾಗುತ್ತವೆ? ನೋಡ್ರಿ, UPSC ಗೊತ್ತು, ಪ್ರಿಲಿಮ್ಸ್ 1984 ಕ್ವಶನ್. ನೋಡ್ರಿ, ಇಟ್ಟಿಗೆಯನ್ನು ನೀರಿಗೆ ಹಾಕಿದಾಗ ಗುಳ್ಳೆಗಳು ಮೇಲಿರುತ್ತವೆ. ಇದು ಕೆಳಗಿನ ಯಾವ ಕಾರಣಗಳಿಂದ ಉಂಟಾಗುತ್ತದೆ? ನೋಡ್ರಿ, ಎ ಕೊಟ್ಟಿದ್ದಾರೆ, ಇಟ್ಟಿಗೆಯ ರಂಧ್ರಗಳಲ್ಲಿ ಗಾಳಿ. ಬಿ, ನೀರಿನಲ್ಲಿ ಏನ್ ಗೊತ್ತೇನ್ರಿ, ಗಾಳಿ. ಸಿ ಕೊಟ್ಟಿದ್ದಾರೆ, ಇಟ್ಟಿಗೆಯಿಂದ ಸ್ಥಳಾಂತರಗೊಂಡ ನೀರು. ಡಿ ಕೊಟ್ಟಿದಾರ, ಇವುಗಳಲ್ಲಿ ಯಾವುದಲ್ಲ ಅಂತ ಕೊಟ್ಟಿದ್ದಾರೆ ಅದಲ್ವಾ ಸ್ನೇಹಿತರೆ, ಗೊತ್ತಿರ್ಬೇಕು. ಇದು ಸರಿಯಾದ ಉತ್ತರ ಯಾವಾಗಿರ್ತದೆ ಗೊತ್ತೇನ್ರಿ? ಎ ಆಗಿರುತ್ತೆ. ನೋಡ್ರಿ, ಇಟ್ಟಿಗೆ ನೋಡ್ರಿ ಆ ರಂಧ್ರದಾಗ ಇರ್ತದಲ್ವಾ, ಆ ಇಟ್ಟಿಗೆ ನೋಡ್ರಿ ರಂಧ್ರದಾಗ ಏನ್ ಗೊತ್ತೇನ್, ಗಾಳಿ ಅಂತಕ್ಕಂತ ಹೋದಾಗ ಏನ್ ಗೊತ್ತೇನ್ರಿ, ಅಲ್ಲಿ ನೀರಿನ ಗುಳ್ಳೆಗಳಂತಕ್ಕಂತ ಉಂಟಾಗ್ತದೆ. ನೋಡ್ರಿ, ಇವಾಗ ಸ್ನೇಹಿತರೆ ಗೊತ್ತಿರ್ಬೇಕು, ಇವಾಗ ಇಟ್ಟಿಗೆ ರಂಧ್ರ ಇರ್ತಾವಲ್ವಾ, ಆ ರಂಧ್ರದ ಏನ್ ಗೊತ್ತೇನ್, ಗಾಳಿ ಅಂತಕ್ಕಂತ ಹೋದಾಗ ಏನ್ ಗೊತ್ತೇನ್ರಿ, ಅಲ್ಲಿ ನೀರಿನ ಗುಳ್ಳೆಗಳಂತಕ್ಕಂತ, ನೀರಿಗೆ ಹಾಕಿದಾಗ ಏನ್ ಗೊತ್ತ, ನೀರಿನ ಗುಳ್ಳೆಗಳಂತಕ್ಕಂತ ಉಂಟಾಗ್ತಾವ ಅದಲ್ವಾ. ಬಟ್ ನೋಡ್ರಿ, ಗೊತ್ತಿರ್ಲಿ ಸರ್, ಕೇಳ್ತಿರ್ತಾರೆ ಕರೆಕ್ಟ್ ಆಗಿ ಕ್ವಶನ್ ಅರ್ಥ ಮಾಡ್ಕೊಂಡ್ ತಿಳ್ಕೊಂಡು ಆನ್ಸರ್ ಆಟೋಮೆಟಿಕ್ ಮಾಡ್ಬೋದು ಅದಲ್ವಾ. ಬಟ್ ಗೊತ್ತಿರ್ಲಿ ಸರ್, ಎಕ್ಸಾಮ್ ದಾಗ ಕ್ವಶನ್ ಕೇಳ್ಬೋದು ಅದಲ್ವಾ, ಮುಂಬರೋ ಎಕ್ಸಾಮ್ ಕೂಡ. ನೆಕ್ಸ್ಟ್ ಬಂದಾಗ ಸರ್ ಕೊಟ್ಟಿದ್ದಾರೆ ಏನಪ್ಪ, ಸೆಕೆಂಡ್ ಕ್ವಶನ್ ನೋಡೋದಲ್ವಾ, ಈ ಕೆಳಗಿನ ಯಾವ ಬಲಗಳ ವ್ಯಾಪ್ತಿಯು ಅನಂತವಾಗಿದೆ? ಅಂದ್ರ ಈ ಕೆಳಗಿನ ಬಲ ಅದಲ್ವಾ, ಯಾವ ಬಲದ ಏನ್ ಗೊತ್ತೇನು, ವ್ಯಾಪ್ತಿ ಅನಂತ ಅಂದ್ರೆ ಬಹಳ ಅದಂತ ಕ್ವಶನ್ ಕೇರ್ ಅದಲ್ವಾ. ಸರಿ, ಎ ಕೊಟ್ಟಿದಾರ ಬಲವಾದ ಪರಮಾಣು ಬಲ, ಬಿ ಕೊಟ್ಟಿದಾರ ಗುರುತ್ವಾಕರ್ಷಣ ಬಲ, ಸಿ ಕೊಟ್ಟಿದಾರ ದುರ್ಬಲ ಪರಮಾಣು ಬಲ, ಡಿ ಕೊಟ್ಟಿದಾರ ಮೇಲಿನ ಯಾವುದಿಲ್ಲ ಅಂತ ಕೊಟ್ಟಿದ್ದಾರೆ ಅದಲ್ವಾ. ಸ್ನೇಹಿತರೆ ಗೊತ್ತಿರ್ಬೇಕು, ಇದು ಸರಿಯಾದ ಉತ್ತರದ ಗೊತ್ತೇನು, ಗುರುತ್ವಾಕರ್ಷಣ ಬಲ ಅಂತಕ್ಕಂಥದ್ದು. ಈಗ ಸ್ನೇಹಿತರೆ ಗೊತ್ತಿರ್ಬೇಕು, ನಿಮ್ಗೆ ಗೊತ್ತ ಅನ್ಕೋತೇನ್ರಿ, ನಮ್ಮ ಬ್ರಹ್ಮಾಂಡ ಅಥವಾ ನೋಡ್ರಿ ನಮ್ಮ ಏನ್ ಗೊತ್ತೇನ್ರಿ, ಭೂಮಂಡಲ. ಯಾವ ಮಂಡಲ ಗೊತ್ತೇನ್ರಿ ಸರ್? ನಮ್ಮ ಭೂಮಂಡಲ ಅಂತಕ್ಕಂಥದ್ದು ಎಷ್ಟು ಬಲದ ಮೇಲೆ ಅಂತ ಗೊತ್ತೇನ್ರಿ? 4 ಬಲದ ಮೇಲೆ ಅಂತ ನೋಡ್ರಿ. ನೋಡ್ರಿ, ಬ್ರಹ್ಮಾಂಡ ಅಥವಾ ಏನ್ ಗೊತ್ತೇನ್ರಿ ಸರ್, ಭೂಮಂಡಲ ಅಂತಕ್ಕಂಥ ಬ್ರಹ್ಮಾಂಡ ಅಥವಾ ನೋಡ್ರಿ ಭೂಮಂಡಲ ಅಂತಕ್ಕಂಥ ಎಷ್ಟು ಬಲದ ಅಂತ ಗೊತ್ತೇನೆ, ಪ್ರಮುಖವಾಗಿ 4 ಬಲ ರೀ ಅದಲ್ವಾ. ಸರ್ ಒಂದ್ ಗೊತ್ತಿರ್ಬೇಕು, ಯಾವ್ದಪ್ಪ ಬಂದಾಗ ಸರ್ ಒಂದು ಗೊತ್ತಿರ್ಲಿ, ಗುರುತ್ವಾಕರ್ಷಣ ಬಲ ಅಂತಕ್ಕಂಥ ಯಾವ್ದು ಗೊತ್ತಿನ ಒಂದು. ಸರ್ ನೋಡ್ರಿ, ಗುರುತ್ವಾಕರ್ಷಣದಲ್ವಾ, ಗುರುತ್ವಾಕರ್ಷಣ ಸರ್, ಗುರುತ್ವಾಕರ್ಷಣ ಬಲ ಅಂತಕ್ಕಂಥದ್ದು ಅದಲ್ವಾ. ಇನ್ನೊಂದ್ ಬರ್ತೈತಿ ಯಾವ್ದ್ರಿ ಸರ್ ಅಂತ ಬಂದಾಗ ಸರ್, ವಿದ್ಯುತ್ ಕಾಂತೀಯ ಬಲ ಅಂತಕ್ಕಂಥದಲ್ವಾ, ವಿದ್ಯುತ್ ಕಾಂತೀಯ ಬಲ ಅದಲ್ವಾ, ವಿದ್ಯುತ್ ಕಾಂತೀಯ ಬಲ. ಇನ್ನೊಂದ್ ಬರ್ತೈತಿ ಸರ್, ಪ್ರಬಲ ನ್ಯೂಕ್ಲಿಯ ಬಲ ಅಂತಕ್ಕಂಥ ಯಾವ್ದು ಗೊತ್ತೇನು, ಪ್ರಬಲ ಅದಲ್ವಾ, ಪ್ರಬಲ ನ್ಯೂಕ್ಲಿಯ ಬಲ ಅಂತಕ್ಕಂಥ. ಪ್ರಬಲ ಏನ್ ಗೊತ್ತೇನ್ರಿ ಸರ್, ನ್ಯೂಕ್ಲಿಯ ಬಲ ಅಂತಕ್ಕಂಥದಲ್ವಾ. ಇನ್ನೊಂದ್ ಬರ್ತೈತಿ 4ನೇದು ಗೊತ್ತೇನ್ರಿ, ದುರ್ಬಲ ನ್ಯೂಕ್ಲಿಯ ಬಲ ಅಂತಕ್ಕಂಥ. ಆದ್ರೆ 4ನೇದು ಸರ್, ದುರ್ಬಲ ಏನ್ ಗೊತ್ತ, ದುರ್ಬಲ ಸರ್ ನ್ಯೂಕ್ಲಿಯ ಬಲ. ಬಟ್ ನೋಡಿದ್ರ ಪ್ರಮುಖವಾಗಿ ಏನ್ ಗೊತ್ತೇನ್ರಿ, ಇದು ನೋಡ್ರಿ ಗ್ರಾವಿಟೇಷನ್ ಫೋರ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅದಲ್ವಾ, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ನಂತರ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತಕ್ಕಂಥದಲ್ವಾ. ಇವಾಗ ಪ್ರಮುಖವಾಗಿ ಅತ್ಯಂತ ಪ್ರಬಲವಾದ ಬಲ ಅದಲ್ವಾ. ಅಂದ್ರೆ ನೋಡ್ರಿ, ಇಲ್ಲಿ ಆಪ್ಷನ್ ಬಿ ಪ್ರಬಲ ಬಲ ಅಂತ ಕೊಟ್ಟಿಲ್ಲ. ಬಟ್ ನೋಡ್ರಿ, ಇದರ ಪ್ರಮುಖವಾಗಿ ಏನ್ ಗೊತ್ತೇನ, ಅತ್ಯಂತ ಪ್ರಬಲವಾದ ಬಲ ಅಂತಂದ್ರೆ ಗುರುತ್ವಾಕರ್ಷಣ ಬಲ ಅಂತಕ್ಕಂಥದ್ದು. ಇದರಾಗ ಪ್ರಬಲ ನ್ಯೂಕ್ಲಿಯರ್ ಬಲ ರೀ, ಬಟ್ ಇಲ್ಲಿ ಆಪ್ಷನ್ ಏನ್ ಕೊಟ್ಟಿದಾರಲ್ವಾ, ಅದ್ರಾಗ ಏನ್ ಗೊತ್ತೇನು, ಗುರುತ್ವಾಕರ್ಷಣ ಬಲ ಅಂತಕ್ಕಂಥದಲ್ವಾ, ಗುರುತ್ವಾಕರ್ಷಣ ಬಲ. ಸ್ನೇಹಿತರೆ ಗೊತ್ತಿರ್ಬೇಕು, ನಿಮ್ ಗುರುತ್ವಾಕರ್ಷಣ ಗೊತ್ತದ ಅನ್ಕೋತೇನ್ರಿ. ಏನ್ ಗೊತ್ತೇನ್ರಿ ಸರ್, 2 ವಸ್ತು ಇರ್ತಾವಲ್ವಾ, 2 ವಸ್ತು ನಡುವಿನ ಗೊತ್ತೇನ್ರಿ ಆಕರ್ಷಣ ಬಲ, ಗುರುತ್ವಾಕರ್ಷಣ ಬಲ ಅಂತ ಕರೀತಾರೆ. ನೋಡ್ರಿ, ಯಾವ್ದೇ 2 ವಸ್ತು ನಡುವಿನ ಸರ್ ಆಕರ್ಷಣ ಬಲ, ಗುರುತ್ವ ಬಲ ಅಂತ ಕರೀತಾರ್ರಿ ಅದಲ್ವಾ. ನೋಡ್ರಿ, ಇಂತ ಗುರುತ್ವ ಅದಲ್ವಾ, ಗುರುತ್ವ ನಿಯಮವನ್ನು ಸರ್ ಕಂಡುಹಿಡಿದ ವಿಜ್ಞಾನ ಬಂದಾಗ ಸರ್ ಏನ್ ಗೊತ್ತೇನ್, ಸರ್ ಐಸಾಕ್ ಏನ್ ಗೊತ್ತೇನ್, ಐಸಾಕ್ ನ್ಯೂಟನ್ ಅಂತಕ್ಕಂಥವ್ರು. ಯಾವ ಐಸಾಕ್ ನ್ಯೂಟನ್? ಸರ್ ಐಸಾಕ್ ನ್ಯೂಟನ್ ಅಂತಕ್ಕಂಥವ್ರಿ. ಬಟ್ ನೋಡ್ರಿ, ಈ ಗುರುತ್ವ ನಿಯಮದ ಬಗ್ಗೆ ಪರಿಕಲ್ಪನೆ ಕೊಟ್ಟ ಮೊದಲ ಭಾರತೀಯ ವಿಜ್ಞಾನ ಬಂದಾಗ ಆರ್ಯಭಟ್ಟ. ಬಟ್ ನೋಡ್ರಿ, ಗುರುತ್ವ ನಿಯಮವನ್ನು ಕಂಡುಹಿಡಿದ ವಿಜ್ಞಾನ ಬಂದಾಗ ಯಾರು ಗೊತ್ತೇನ್ರಿ, ಸರ್ ಐಸಕ್ ನ್ಯೂಟನ್ ಅಂತಕ್ಕಂಥದ್ದಲ್ವಾ. ಬಟ್ ನೋಡ್ರಿ, ಮತ್ತೆ ಗುರುತ್ವ ನಿಯಮಕ್ಕೆ ಕರೀತಾರ ಗೊತ್ತೇನ್ರಿ ಸರ್, ವಿಶ್ವವ್ಯಾಪಿ. ಯಾವ ವ್ಯಾಪಿ ಗೊತ್ತೇನ್ರಿ, ವಿಶ್ವವ್ಯಾಪಿ ಸರ್ ಗುರುತ್ವ ನಿಯಮ ಅಂತ ಕರೀತಾರ. ಅಂದ್ರೆ ನೋಡ್ರಿ, ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂತ ಯಾಕೆ ಕರೀತಾರ ಗೊತ್ತೇನ್ರಿ? ಸದ್ಯ ಗೊತ್ತಿರ್ಬೇಕು, ಈ ಪ್ರಪಂಚದ ನೋಡ್ರಿ, ಈ ಪ್ರಪಂಚದಲ್ಲೂ ಪ್ರತಿಯೊಂದು ವಸ್ತು ಸರ್, ಒಂದ್ ವಸ್ತು ಏನ್ ಗೊತ್ತಿ, ಇನ್ನೊಂದು ವಸ್ತುಗೆ ಆಕರ್ಷಣೆ ಮಾಡ್ಕೊತದ. ಆಕರ್ಷಕಾಯವಾಗಿರ್ಲಿ, ಭೌಮಿಕಕಾಯವಾಗಿರ್ಲಿ, ಆ ವಸ್ತು ಟೊಳ್ಳೆ ಇರ್ಲಿ, ಹಗುರವಾಗಿರ್ಲಿ. ನೋಡ್ರಿ, ಯಾವುದೇ ಒಂದು ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತು ಏನ್ ಗೊತ್ತೇನ್ರಿ, ಇನ್ನೊಂದು ವಸ್ತುವಿಗೆ ಆಕರ್ಷಣೆ ಮಾಡ್ಕೊತದಲ್ವಾ, ಅದಕ್ಕೇನ್ ಗೊತ್ತೇನ್ರಿ, ಅದಕ್ಕ ಸರ್ ವಿಶ್ವವ್ಯಾಪಿ ಗುರುತ್ವ ನಿಯಮ ಕೂಡ ಕರೀತಾರೆ ಅದಲ್ವಾ. ಬಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡೋದಲ್ವಾ ಎಕ್ಸಾಮ್ ದಾಗ, ಸರ್ ಇಂಪಾರ್ಟೆಂಟ್ ಆಗಿರ್ತೈತಿ. ಸರ್ ನೆಕ್ಸ್ಟ್ ಬಂದಾಗ 3ನೇ ಕ್ವಶನ್ ಬರೋದಲ್ವಾ. ನೋಡ್ರಿ, ಫ್ಯಾನ್ ಬಳಿ ಕುಳಿತಾಗ ನಮ್ಗೆ ತಂಪಾಗಿ ಎನಿಸುವುದು ಏಕೆ? ಸರ್ ನೋಡ್ರಿ, ಎ ಆಪ್ಷನ್ ಕೊಟ್ಟಿದ್ರೆ ಸ್ನೇಹಿತರೆ ಅದಲ್ವಾ, ಫ್ಯಾನ್ ತಂಪಾದ ಗಾಳಿಯನ್ನು ನೀಡುತ್ತದೆ.
ಬಿ ಕೊಟ್ಟಿದ್ದಾರೆ ಫ್ಯಾನ್ ಸುತ್ತಮುತ್ತಲಿನ ಗಾಳಿಯನ್ನು ತಂಪಾಗಿಸುತ್ತದೆ. ಸಿ ಕೊಟ್ಟಿದ್ದಾರೆ ಗಾಳಿಯು ನಮ್ಮ ದೇಹದ ಮೇಲಿನ ಬೆವರನ್ನು ಆವಿಯನ್ನಾಗಿ ಮಾಡುತ್ತದೆ. ಡಿ ಕೊಟ್ಟಿದಾರ ಗಾಳಿಯು ದೇಹವನ್ನು ಸ್ಪರ್ಶಿಸಿದಾಗ ನಮಗೆ ತಂಪಾಗಿರುತ್ತದೆ ಅಂತ ಕೊಟ್ಟಿದಾರ. ಬಟ್ ನೋಡ್ರಿ ಸರಿಯಾದ ಉತ್ತರ ಅದು ಗೊತ್ತೇನ್ರಿ ಸಿ ಆಗಿರುತ್ತೆ ಸ್ನೇಹಿತರೆ. ಅದಲ್ವಾ ನೋಡ್ರಿ ಗಾಳಿಯು ನಮ್ಮ ದೇಹದ ಮೇಲೆ ಗೊತ್ತೇನ್ ಬೆವರನ್ನು ಆವಿಯನ್ನಾಗಿ ಮಾಡುತ್ತೆ ಸ್ನೇಹಿತರೆ. ನೋಡ್ರಿ ಇಲ್ಲಿ ನಡೆಯುವಂತಕ್ಕಂತ ಪ್ರಕ್ರಿಯೆ ಯಾವ್ದು ಗೊತ್ತಿರ ಗುಪ್ತೋಷ್ಣ ಅಂತಕ್ಕಂಥ ಯಾವ ಉಷ್ಣ ಗೊತ್ತೇನ್ರಿ ಸರ್? ಗುಪ್ತೋಷ್ಣ ಅಂತಕ್ಕಂಥದಲ್ವಾ ಸರ್? ಇಂಗ್ಲಿಷ್ ಏನ್ ಗೊತ್ತಿಲ್ಲ ಲೆಟೆಂಟ್ ಹೀಟ್ ಅಂತ ಕರೀತಾರ ನೋಡ್ರಿ. ಯಾವ ಹೀಟ್ ಗೊತ್ತೇನ್ರಿ? ಲೆಟೆಂಟ್ ಏನ್ ಗೊತ್ತೇನ್ರಿ ಸರ್? ಹೀಟ್ ಅಂತಕ್ಕಂಥದ್ದು. ಇವಾಗ ಲೆಟೆಂಟ್ ಹೀಟ್ ಅಂದ್ರೆ ಏನ್ ಗೊತ್ತೇನ್ ಪ್ರಮುಖವಾಗಿ ಗೊತ್ತಿರ್ಬೇಕು ಸರ್. ನೋಡಿ ಉಷ್ಣತೆ ವ್ಯತ್ಯಾಸ ಇಲ್ಲದೆ ಒಂದು ವಸ್ತುವಿನ ಸ್ಥಿತಿ ಬದಲಾವಣೆ ಆಗೋದು ಏನ್ ಗೊತ್ತೇನ್? ಗುಪ್ತೋಷ್ಣ. ಅಂದ್ರೆ ಉಷ್ಣತೆ ವ್ಯತ್ಯಾಸ ಇಲ್ಲದೆ ಒಂದು ವಸ್ತುವಿನ ಸ್ಥಿತಿ ಬದಲಾವಣೆ ಆಗೋದು ಗುಪ್ತೋಷ್ಣ ಅಂತ ಕರೀತಾರೆ. ಈಗ ನೋಡ್ರಿ ನಾವ್ ಅನ್ಕೊಂತೀವಿ ಈಗ ಹೊರಗಡೆ ಏನ್ ಮಾಡ್ತೀವಿ ಸಪೋಸ್ ಈಗ ಮಧ್ಯಾಹ್ನ ಬಿಸಿಲು ಅಂತ ತಿಳ್ಕೊಡ್ರಿ 12-1 ಗಂಟೆ ಹೊರಗಡೆ ಸುತ್ತಾಡ ಬರ್ತೀವಿ. ಸುತ್ತಾಡ್ ಬಂದಾಗ ಏನ್ ಗೊತ್ತೇನ್ರಿ ಬೆವರ್ ಅಂತಕ್ಕಂತ ಬಿಟ್ಟಿರ್ತದ. ಆ ಬೆವರ್ ಬಿಟ್ಟು ಏನ್ ಗೊತ್ತೇನ್ರಿ ಫ್ಯಾನ್ ಆನ್ ಮಾಡಿ ಫ್ಯಾನಿಗ ಕೆಳಗ್ ನಿಂತಿರ್ತೀವಿ ನೋಡ್ರಿ. ಆ ಫ್ಯಾನ್ ಕೈ ನಿಂತಾಗ ಏನ್ ಗೊತ್ತೇನ್ರಿ ಗಾಳಿ ವೇಗ ಹೆಚ್ಚಾಗುತ್ತೆ. ನೋಡ್ರಿ ಗಾಳಿಯ ವೇಗ ಹೆಚ್ಚದ ಏನ್ ಗೊತ್ತೇನ್ರಿ ಅವಾಗ ಆ ಬೆವರ್ ಏನ್ ಮಾಡ್ತದ ಗೊತ್ತೇನ್ ನಮ್ ದೇಹದ ಏನ್ ಗೊತ್ತೇನ್ ಉಷ್ಣವನ್ನ ಪಡ್ಕೊಂಡ್ ಏನ್ ಮಾಡ್ತದ ಗೊತ್ತೇನ್ ಬೆವರ್ ಅಂತಕ್ಕಂತ ಆವಿ ಆಗ್ತದೆ. ಆ ಬೆವರಿನ ಗೊತ್ತೇನ್ರಿ ಆವಿ ಆದಾಗ ನಮ್ ಬಾಡಿ ತಣ್ಣಗಾಗ ಸ್ನೇಹಿತರೆ ಅದಲ್ವಾ. ಬಟ್ ಗೊತ್ತಿರ್ಬೇಕು ನಾವ್ ಅನ್ಕೊಂಡಿರ್ತೀವಿ ಫ್ಯಾನಿನ ಗಾಳಿ ಎಲ್ಲ ಹಂಗಲ್ಲ ಸ್ನೇಹಿತರೆ. ಅಲ್ಲಿ ನಡೆಯುವಂತಕ್ಕಂತ ಪ್ರಕ್ರಿಯೆ ಗುಪ್ತೋಷ್ಣ. ಅಂದ್ರೆ ಆ ಗಾಳಿ ಹೆಚ್ಚಾದಾಗ ಏನ್ ಗೊತ್ತೇನ್ರಿ ಆ ಬೆವರ್ ಏನ್ ಮಾಡ್ತದ ಗೊತ್ತೇನ್ ನಮ್ ದೇಹದ ಉಷ್ಣ ಪಡ್ಕೊಂಡ್ ಆವಿ ಆಗ್ಬಿಡ್ತದೆ. ಅದ ಆವಿ ಆದಾಗ ಏನ್ ಗೊತ್ತೇನ್ ನಮ್ ಬಾಡಿ ತಣ್ಣಗಂತಕ್ಕಂತ ಆಗ್ತದೆ. ಬಟ್ ನಡೆಯುವಂತಕ್ಕಂತ ಪ್ರಕ್ರಿಯೆ ಯಾವ್ದು ಗೊತ್ತೇನ್ ಗುಪ್ತೋಷ್ಣ ಅಂತಕ್ಕಂತ. ಗುಪ್ತೋಷ್ಣ ಅಂದ್ರೆ ಇಷ್ಟೇ ಉಷ್ಣತೆ ವ್ಯತ್ಯಾಸ ಇಲ್ಲದೆ ಒಂದು ವಸ್ತುವಿನ ಸ್ಥಿತಿ ಬದಲಾವಣೆ ಗುಪ್ತೋಷ್ಣ. ಈಗ ನೋಡ್ರಿ ಎಕ್ಸಾಂಪಲ್ ನಮ್ ಕೈಯಾಗ ಒಂದ್ ಮಂಜುಗಡ್ಡೆ ಇಟ್ಕೊಂಡ್ ತಿಳ್ಕೊಡ್ರಿ. ಆ ಮಂಜುಗಡ್ಡೆ ಮೀನ್ಸ್ ಒಂದ್ 10 ನಿಮಿಷ ಇಟ್ಕೊಂಡ್ ತಿಳ್ಕೊಡ್ರಿ. ಆ 10 ನಿಮಿಷ ಆ ಮಂಜುಗಡ್ಡೆ ಕರ್ಗ್ ನೀರಾಗತ್ತೆ ನೋಡ್ರಿ. ಆ ಘನ ಇರ್ತಕ್ಕಂತ ಮಂಜುಗಡ್ಡೆ ಅದಲ್ವಾ ಒಂದ್ 10 ನಿಮಿಷ ಬಿಟ್ಟ ನೋಡ್ರಿ ದ್ರವ ರೂಪ ಪರಿವರ್ತನೆ ಆಗುತ್ತೆ ಅದಲ್ವಾ. ಈಗ ಒಂದ್ ಘನ ವಸ್ತು ದ್ರವ ರೂಪ ಪರಿವರ್ತನೆ ಬೇಕಂದ್ರೆ ಉಷ್ಣ ಬೇಕಲ್ವಾ. ಅದು ಯಾವ ಉಷ್ಣ ಪಡ್ಕೊತ ಗೊತ್ತೇ ನಮ್ ದೇಹದ ಉಷ್ಣ ಪಡ್ಕೊತಾ ಇದಾರೆ. ಅಂದ್ರೆ ನೋಡ್ರಿ ಇವಾಗ ನಮ್ಗಂದ್ರೆ ಗೊತ್ತೇ ಆಗಿಲ್ಲ ಅಂದ್ರೆ ಉಷ್ಣತೆ ವ್ಯತ್ಯಾಸ ಇಲ್ಲದೆ ಒಂದು ವಸ್ತುವಿನ ಸ್ಥಿತಿ ಬದಲಾವಣೆ ಗುಪ್ತೋಷ್ಣ ಅಂತ ಕರೀತಾರೆ. ಈಗ ನೋಡ್ರಿ ಅದು ಬಿಡ್ರಿ ಇವಾಗ ನೀವ್ ಏನ್ ಮಾಡಿರ್ತೀರಿ ಗೊತ್ತೇನ್ರಿ ಇವಾಗ ಜ್ಯೂಸ್ ಕುಡ್ಲಕ್ ಹೋಗಿರ್ತೀರಿ. ಜ್ಯೂಸ್ ಅಥವಾ ಗೊತ್ತೇನ್ರಿ ರಸ ಅಂತಕ್ಕಂತ ಕುಡ್ಲಕ್ ಹೋಗಿರ್ತೀರದಲ್ವಾ. ಇವಾಗ ಏನ್ ಮಾಡ್ತೀರಿ ಗೊತ್ತೇನ್ರಿ ಇವಾಗ ಲೆಮನ್ ಜ್ಯೂಸ್ ಆಗಿರ್ಬೋದು, ಆಮೇಲೆ ಆರೆಂಜ್ ಜ್ಯೂಸ್ ಆಗಿರ್ಬೋದು, ಆಮೇಲೆ ಕಬ್ಬಿನ ಹಾಲ್ ಆಗಿರ್ಬೋದು. ಇವಾಗ ನೋಡ್ರಿ ಲೆಮನ್ ಜ್ಯೂಸ್ ಅಂದ್ರೆ ಹೊರ ಮನೇಲಿ ಕುಡಿದ್ರ ಶರ್ಬತ್ ಹೊರಗಡೆ ಕುಡಿದ್ರ ಲೆಮನ್ ಜ್ಯೂಸ್. ಈಗ ನೋಡ್ರಿ ಹಂಗೆ ಸ್ವಲ್ಪ ಲೆಮನ್ ಜ್ಯೂಸ್ ಕುಡಿಲ್ತೀವಿ ಅಂತ ಹೇಳ್ಬೋದ. ಲೆಮನ್ ಜ್ಯೂಸ್ ಅದಲ್ವಾ ಏನ್ ಮಾಡ್ತೀವಿ ಏನೇನೆಲ್ಲ ಹಾಕ್ತಾರ ಮ್ಯಾಗಿನಂತೆ ಗೊತ್ತೇನ್ರಿ ಬಯತೋಡ ಐಸ್ ದಾಲು ಯಾವ್ದಲ್ಲ ಐಸ್ ದಾಲ್ ನೋಡ್ರಿ ಐಸ್ ಅಂತಕ್ಕಂತ ಹಾಕ್ತಾರ. ನೋಡ್ರಿ ನಾವ್ ಜ್ಯೂಸ್ ಕುಡಿವಾಗ ಏನ್ ಗೊತ್ತೇನ್ರಿ ಐಸ್ ಮಂಜುಗಡ್ಡೆ ಘನ ರೂಪದ ಇರ್ತದ. ನಾವ್ ಏನ್ ಯಾವ್ದೇ ಒಂದ್ ಜ್ಯೂಸ್ ಕುಡಿಬೇಕಾದ್ರೆ ನೋಡ್ರಿ ಐಸ್ ಏನ್ ಗೊತ್ತೇನ್ರಿ ಲಾಸ್ಟ್ ಎಂಡ್ ಬರತಕ್ಕ ಏನ್ ಗೊತ್ತೇನ್ರಿ ಕರ್ಗ್ ಹೋಗಿ ತಣ್ಣಗಾಗಿರ್ತದೆ. ಆ ನೋಡ್ರಿ ಐಸ್ ಅಥವಾ ಮಂಜುಗಡ್ಡೆ ಕರಗ್ಬೇಕಾದ್ರೆ ಯಾವ ಉಷ್ಣ ಪಡ್ಕೊತ ಗೊತ್ತೇನ ಸ್ನೇಹಿತರೆ? ಗೊತ್ತಿರೋದಲ್ವಾ. ಆ ನೋಡ್ರಿ ಆ ರಸದ ಉಷ್ಣ ಅಂತಕ್ಕಂತ ಪಡ್ಕೊತ ಸ್ನೇಹಿತರೆ. ಬಟ್ ನೋಡ್ರಿ ಇಲ್ಲಿ ನಡೆಯುವಂತಕ್ಕಂತ ಪ್ರಕ್ರಿಯೆ ಯಾವ್ದು ಗೊತ್ತೇನ್ರಿ ಸರ್? ಗುಪ್ತೋಷ್ಣ ಅಂತಕ್ಕಂತ. ಇನ್ನೊಂದ್ ಗೊತ್ತಿರ್ಬೇಕ್ರಿ ಈ ಫ್ಯಾನ್ ಚಲನೆ ಆಗುತ್ತಲ್ವಾ ಅದು ಕೇಂದ್ರ ತ್ಯಾಗಿ ಅಂತಕ್ಕಂಥದ್ದು ಅದೆಲ್ಲ ಮತ್ತೆ ಇಲ್ಲಿ ಕನ್ಫ್ಯೂಸ್ ಆಗ್ಬೇಡದಲ್ವಾ. ಬಟ್ ಪ್ರಮುಖವಾಗಿ ಗೊತ್ತಿರ್ಬೇಕು ಇದು ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ ಗಾಳಿ ಅಂತಕ್ಕಂಥದಲ್ವಾ. ಗಾಳಿಯು ನಮ್ಮ ದೇಹದ ಮೇಲಿನ ಬೆವರನ್ನು ಆವಿಯನ್ನಾಗಿ ಮಾಡಿದಾಗ ಏನ್ ಗೊತ್ತೇನ ಬಾಡಿ ತಣ್ಣಗಾಗ್ತದ. ಏನಾಗುತ್ತೆ ಹೇಳ್ರಿ ತಣ್ಣಗಾಗುತ್ತೆ ಅದಲ್ವಾ. ಎಸ್ ಬರ್ರಿ ನೆಕ್ಸ್ಟ್ ಕ್ವಶನ್ ಹೋಗುವಂತ 4th ಕ್ವಶನ್ ಅದಲ್ವಾ. ನೋಡ್ರಿ ಈ ಕೆಳಗಿನ ಯಾವ ವಿದ್ಯಮಾನದಿಂದ ಮಳೆ ಬಿಲ್ಲು ರೂಪುಗೊಳ್ಳುತ್ತದೆ? ಮಳೆ ಬಿಲ್ಲು ಮೀನ್ಸ್ ಕಾಮನ ಬಿಲ್ಲು. ಯಾವ ಬಿಲ್ಲು? ಕಾಮನ ಬಿಲ್ಲು. ಹೇಳಿದಿರ ಅನ್ಕೋತೀನಿ ಅದಲ್ವಾ. ನೋಡ್ರಿ ಹೇಗ್ ಕೊಟ್ಟಿದಾರ ವಕ್ರೀಭವನ ಮತ್ತು ಪ್ರಸರಣ ಅದಲ್ವಾ. ಪ್ರಸರಣ ನಂತರ ಬಂದಾಗ ಚದುರುವಿಕೆ ಮತ್ತು ವಕ್ರೀಭವನ, ವಿವರ್ತನೆ ಮತ್ತು ವಕ್ರೀಭವನ ಆಗಂಗಿಲ್ಲದಲ್ವಾ. ಇದನ್ನು ಆಗಂಗಿಲ್ಲದಲ್ವಾ. ನಂತರ ವಕ್ರೀಭವನ ಮತ್ತು ಪ್ರತಿಫಲನ. ನೋಡ್ರಿ ಸರಿಯಾದ ಉತ್ತರ ಗೊತ್ತಿಲ್ಲ ವಕ್ರೀಭವನ ರಿಫ್ರಾಕ್ಷನ್ ಅಂಡ್ ರಿಫ್ರಾಕ್ಷನ್ ಅಂಡ್ ರಿಫ್ಲಾಕ್ಷನ್. ಈಗ ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ. ಈಗ ನೋಡ್ರಿ ಕಾಮನ್ ಬಿಲ್ಲು ಅದಲ್ವಾ. ಈ ಕಾಮನ್ ಬಿಲ್ಲು ಮಳೆ ಬಿಲ್ ಅಂತಕ್ಕಂತ ನೋಡ್ರಿ ಉಂಟಾಗ್ಬೇಕಾದ್ರೆ ಪ್ರಮುಖವಾಗಿ ಏನ್ ಗೊತ್ತೇನ್ರಿ ಯಾವಾಗ ಬಿಲ್ ನೋಡ್ರಿ ಈ ಕಾಮನ್ ಬಿಲ್ ಅಂತಕ್ಕಂತ ಯಾವ ದಿಕ್ಕಿಗೆ ಉಂಟಾಗ್ತದೆ ಗೊತ್ತೇನ್ರಿ? ಸೂರ್ಯನ ಗೊತ್ತೇನ್ರಿ ಸೂರ್ಯನ ನೋಡ್ರಿ ವಿರುದ್ಧ ದಿಕ್ಕಿಗೆ. ಯಾವ ದಿಕ್ಕಿಗೆ ಗೊತ್ತಿ? ವಿರುದ್ಧ ದಿಕ್ಕಿಗೆ ಸೇರಿದ್ದಾರೆ ಅದಲ್ವಾ. ಇವಾಗ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ. ಈಗ ನೋಡ್ರಿ ಪ್ರಮುಖವಾಗಿ ಹೆಂಗ ಉಂಟಾಗುತ್ತೆ ಗೊತ್ತೇನ್ರಿ ಕಾಮನ್ ಬಿಲ್ ಅಂತಕ್ಕಂಥದ್ದು? ನೋಡ್ರಿ ಮಳೆ ಬಿಲ್ ಅಂತಕ್ಕಂತ ಸಣ್ಣ ಚಿಟಪಟ ಮಳೆ ಬಂದಿರ್ಬೇಕ್ರಿ. ಆ ಮಳೆ ಹನಿ ಮ್ಯಾಗ ಏನ್ ಗೊತ್ತೇನ್ ಮಳೆ ಹನಿ ಇರುತ್ತೆ ನೋಡ್ರಿ. ಆ ಮಳೆ ಹನಿ ಮ್ಯಾಗ ಏನ್ ಗೊತ್ತೇನ್ ಪ್ರಮುಖವಾಗಿ ಏನಪ್ಪಾ ಅಂದ್ರ ಇವಾಗ ಸೂರ್ಯನ ಕಿರಣಗಳು ಏನ್ ಗೊತ್ತೇನ್ರಿ 40ರಿಂದ ಅದಲ್ವಾ 42 ಡಿಗ್ರಿ ಏನ್ ಗೊತ್ತೇನ್ರಿ ಸೂರ್ಯನ ಬೆಳಕಂತಕ್ಕಂತ ಹಾದು ಹೋಗ್ಬೇಕು. ಆ ಹಾದಾಗ ಏನ್ ಗೊತ್ತೇನ್ ಬೆಳಕಿನ ಏನ್ ಗೊತ್ತೇನ್ರಿ ಪ್ರತಿಫಲನ, ಬೆಳಕಿನ ಏನ್ ಗೊತ್ತೇನ್ ವಕ್ರೀಭವನ, ಸಂಪೂರ್ಣ ಆಂತರಿಕ ಪ್ರತಿಫಲನ ಇವ್ ಕ್ರಿಯೆ ಆಗೋದ್ ತಿಳ್ಕೊಡ್ರಿ. ಅವಾಗ ಏನ್ ಗೊತ್ತೇನ್ರಿ ಸರ್ ಕಾಮನ್ ಬಿಲ್ ಅಂತಕ್ಕಂತ ಉಂಟಾಗ್ತಾನೆ ಅದಲ್ವಾ. ಬಟ್ ನಿಮ್ಗೆ ಅನ್ಕೋತೇನ್ರಿ ಇವಾಗ ಪ್ರತಿಫಲನ ಅಂದ್ರೆ ಬೆಳಕ್ ಏನ್ ಗೊತ್ತೇನ್ರಿ ಅಂದ್ರೆ ನೀರಿನ ಹನಿ ಇರುತ್ತೆ ನೋಡ್ರಿ ಪ್ರತಿಫಲನ ಹೋಗ್ಬಿಟ್ಟು ವಾಪಸ್ ಬರ್ಬೇಕು.
ಮತ್ತ್ ವಕ್ರೀಭವನ ಅಂದ್ರೆ ಹಿಂಗ್ ಬಾಗ್ತಾನ ನೋಡ್ರಿ. ಅಂದ್ರ ಬೆಳಕ್ ಅಂತಕ್ಕಂತ ಏನ್ ಮಾಡ್ತದೆ ಗೊತ್ತೇನ್ರಿ ಅಲ್ಲಿ ಪ್ರಮುಖ ಪ್ರತಿಫಲನ ವಕ್ರೀಭವನ ಅದಲ್ವಾ. ಈ ಸಂಪೂರ್ಣ ಆಂತರಿಕ ಪ್ರತಿಫಲನ ಪ್ರಕ್ರಿಯೆ ಏನ್ ಗೊತ್ತೇನ್ರಿ ಸರ್ ಕಾಮನ್ ಬಿಲ್ ಅಂತಕ್ಕಂತ ಉಂಟಾಗುತ್ತೆ. ಯಾವ್ದು ಹೇಳ್ರಿ ಕಾಮನ್ ಬಿಲ್ ಅದಲ್ವಾ. ಪ್ರತಿಫಲನ ಅಂದ್ರೆ ಬೆಳಕು. ಈಗ ನೋಡಿ ಸಪೋಸ್ ನಿಮ್ಗೆ ಸುಮಾರು ಸಲ ಹೇಳಿರ್ತೀನದಲ್ವಾ. ಇವಾಗ ಸಪೋಸ್ ಇದೊಂದು ಮಾಧ್ಯಮ ಅಂತ ತಿಳ್ಕೊಡ್ರಿ, ಘನ ಮಾಧ್ಯಮ. ಯಾವ ಮಾಧ್ಯಮ ಹೇಳ್ರಿ ಘನ ಮಾಧ್ಯಮ. ಇದೊಂದು ಗಾಳಿ ಅಂದ್ರೆ ಅನಿಲ ಮಾಧ್ಯಮ. ನೋಡ್ರಿ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸಿ ಮತ್ತು ವಾಪಸ್ ಅದೇ ಮಾಧ್ಯಮಕ್ಕೆ ಹಿಂದಿರುತ್ತ ನೋಡೋದು ಬೆಳಕಿನ ಪ್ರತಿಫಲನ ಅಂತ ಕರೀತಾರೆ ಅದಲ್ವಾ. ಈಗ ನೋಡ್ರಿ ಸರಿ ನಂಗೆ ನೋಡ್ರಿ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸಬಹುದು ಸ್ವಲ್ಪ ಆಗ್ತಾ ನೋಡ್ರಿ ಆ ಭಾಗೋ ಪ್ರಕ್ರಿಯೆ ವಕ್ರೀಭವನ ಅಂತ ಕರೀತಾರೆ. ಯಾವ ಹೇಳ್ರಿ ಸರ್ ವಕ್ರೀಭವನ ಅಂತಕ್ಕಂಥ ಅದಲ್ವಾ. ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರದಲ್ವಾ ಎಕ್ಸಾಮ್ ದಾಗ. ಬಟ್ ಸರಿಯಾದ ಉತ್ತರ ಗೊತ್ತೇನ್ರಿ ಇದು ಡಿ ಆಗಿರುತ್ತೆ ಅದಲ್ವಾ. ಬರೋದಲ್ವಾ. ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. 5ನೇ ಕ್ವಶನ್ ಹೋಗೋಣ ಅಂತ ಬರೋದಲ್ವಾ. ನೋಡ್ರಿ 5ನೇ ಕ್ವಶನ್ ಅದಲ್ವಾ. 5ನೇ ಕ್ವಶನ್ ಏನದರಿ ಅದಲ್ವಾ ನೋಡಂ ಬರದಲ್ವಾ. ಕಪ್ಪು ಹಲಗೆ ಕಪ್ಪು ಬಣ್ಣದಲ್ಲಿ ಏಕೆ ಕಾಣುತ್ತದೆ. ನೋಡ್ರಿ ಕಪ್ಪು ಹಲಗೆ ಕಪ್ಪು ಬಣ್ಣದಲ್ಲಿ ಏಕೆ ಕಾಣುತ್ತದೆ. ಸರ್ ನೋಡ್ರಿ ಎ ಕೊಟ್ಟಿದ್ದಾರ ಇದು ಕಪ್ಪು ಬಣ್ಣವನ್ನು ಪ್ರತಿಬಿಂಬಿಸುತ್ತದೆ. ಬಿ ಕೊಟ್ಟಿದ್ದಾರೆ ಇದು ಕಪ್ಪು ಬಣ್ಣವನ್ನು ಹೀರಿಕೊಳ್ಳುತ್ತದೆ. ಸಿ ಕೊಟ್ಟಿದ್ದಾರ ಇದೇನ್ ಗೊತ್ತೇ ಎಲ್ಲಾ ಬಣ್ಣಗಳನ್ನು ಗೊತ್ತಿಲ್ಲ ಎಲ್ಲಾ ಬಣ್ಣಗಳನ್ನು ಪ್ರತಿಬಿಂಬಿಸುತ್ತದೆ. ಎಲ್ಲಾ ಬಣ್ಣ ಇಲ್ಲ ಅದಲ್ವಾ. ಇದು ಏನ್ ಗೊತ್ತೇನ್ ಎಲ್ಲಾ ಬಣ್ಣವನ್ನು ಹೀರಿಕೊಳ್ಳುತ್ತದೆ. ಬೇರೆ ಅದಲ್ವಾ. ಸರಿಯಾದ ಉತ್ತರ ಗೊತ್ತೇನ್ರಿ ಇವಾಗ 5ನೇ ನೋಡಿ ಡಿ ಆಗಿರುತ್ತೆ ನೋಡ್ರಿ. ಆನ್ಸರ್ ಏನಾಗತ್ತೆ ಹೇಳ್ರಿ ಡಿ. ಮಾಸ್ತರ ಡಿ ಹೆಂಗಪ್ಪ ಬಂದಾಗ ಇಲ್ಲಿ ನೋಡ್ರಿ ಬೆಳಕಿನ ಹೀರುವಿಕೆ ಅಂತಕ್ಕಂಥ ಬರ್ತದೆ. ಬೆಳಕಿನ ಪರಿಣಾಮ ಗೊತ್ತೇನೆ ಬೆಳಕಿನ ಏನ್ ಗೊತ್ತೇನೆ ಬೆಳಕಿನ ಸರ್ ನೋಡ್ರಿ ಹೀರುವಿಕೆ ಅಂತಕ್ಕಂಥ ಯಾವಿಕೆ ಗೊತ್ತೇ ಹೀರುವಿಕೆ. ಇಂಗ್ಲಿಷ್ ದಾಗ ಅಬ್ಸರ್ವೇಷನ್ ಆಫ್ ಏನ್ ಗೊತ್ತೇನೆ ಲೈಟ್ ಅಂತ ಕರೀತಾರ ನೋಡ್ರಿ. ಅಂದ್ರ ಈಗೇನ್ ಗೊತ್ತ ಸಪೋಸ್ ನೋಡ್ರಿ ಇಲ್ಲಿ ನೋಡ್ರಿ ಕಪ್ಪು ಬಣ್ಣದ ವಸ್ತು ಅಂತ ತಿಳ್ಕೊಡ್ರಿ ಬ್ಲಾಕ್ ಕಲರ್ ವಸ್ತು ಅಂತ ತಿಳ್ಕೊಡ್ರಿ. ಈ ಕಪ್ಪು ಬಣ್ಣದ ವಸ್ತು ಏನ್ ಮಾಡ್ತದೆ ಗೊತ್ತೇನ್ರಿ ಬೆಳಕ್ 7 ಬಣ್ಣ ಹರಿತದಲ್ವಾ. ನೋಡ್ರಿ ಈಗ ಈಗ ಆ ವಸ್ತು ಇರ್ತದ ನೋಡ್ರಿ ಆ ವಸ್ತುವಿನ ಬಣ್ಣಕ್ ಬಿಟ್ಟು ಬೇರೆ ಎಲ್ಲಾ ಬಣ್ಣ ಏನ್ ಗೊತ್ತೇನೆ ಹಿರ್ಕೊಂಡು ಆ ವಸ್ತುವಿನ ಬಣ್ಣ ಮಾತ್ರ ಚಲಿಸ್ತಿದ್ದಾರೆ ಅದಕ್ಕ ಹಿರುವಿಕೆ ಅಂತ ಕರೀತಾರೆ. ಈ ನೋಡಿ ಕಪ್ಪು ಬಣ್ಣದ ವಸ್ತು ಅಂತ ತಿಳ್ಕೊಡ್ರಿ ಅಂದ್ರೆ ಬೇರೆ ಇವಾಗ ಗ್ರೀನ್ ಆಗಿರ್ಬೋದು ಯೆಲ್ಲೋ ಆಗಿರ್ಬೋದು ರೆಡ್ ಆಗಿರ್ಬೋದು ಎಲ್ಲಾ ಬಣ್ಣ ಹಿರ್ಕೋತಾರೆ. ಬಟ್ ಆ ವಸ್ತುವಿನ ಬಣ್ಣ ಯಾವ್ದಾಗಿರುತ್ತೆ ನೋಡಿ ಅದೇನ್ ಮಾಡ್ತದೆ ಗೊತ್ತೇನೆ ಚಲಿಸ್ತಿದ್ದಾರೆ ಅದೆಲ್ಲ. ಬಟ್ ಇಲ್ಲಿ ನೋಡಿ ಅದೇ ಇಲ್ಲಿ ನೋಡಿ ಕಪ್ಪು ಹೊಲಿಗೆ ಬಣ್ಣದಲ್ಲಿ ಕಪ್ಪು ನೋಡಿ ಕಪ್ಪು ಹೊಲಿಗೆ ಕಪ್ಪು ಬಣ್ಣದಲ್ಲಿ ಏಕೆ ಕಾಣುತ್ತದೆ ಅಂದ್ರ ಸರ್ ಬೇರೆ ಬಣ್ಣವೆಲ್ಲ ಹಿಡ್ಕೊಂಡ್ ಬಿಟ್ಟು ನೋಡ್ರಿ ಆ ವಸ್ತುವಿನ ಬಣ್ಣ ಗೊತ್ತೇನೆ ಮಾತ್ರ ಚದುರಿಸ್ತದ್ರಿ. ಅದಕ್ಕೇನ್ ಗೊತ್ತಿರಿ ಕಪ್ಪು ಬಣ್ಣ ಕಾಣಿಸ್ತದೆ. ಈಗ ಸಪೋಸ್ ನೋಡ್ರಿ ಇವಾಗ ಯಾವ್ದು ಅಂದ್ರ ರೆಡ್ ಕಲರ್ ಅಂತ ತಿಳ್ಕೊಡ್ರಿ ಕೆಂಪ್ ಬಣ್ಣದ ವಸ್ತು ಅಂತ ತಿಳ್ಕೊಡ್ರಿ. ಈ ಕೆಂಪ್ ಬಣ್ಣದ ವಸ್ತು ಏನ್ ಮಾಡ್ತದೆ ಗೊತ್ತೇನೆ ಬೇರೆ ಬೇರೆ ಬಣ್ಣ ನೋಡ್ರಿ ಇವಾಗ ಬೇರೆ ಬೇರೆ ಬಣ್ಣ ಎಲ್ಲ ಹಿಡ್ಕೊಂಡ್ ಬಿಟ್ಟು ನೋಡ್ರಿ ಆ ಕೆಂಪ್ ಬಣ್ಣ ಮಾತ್ರ ಏನ್ ಮಾಡ್ತದೆ ಗೊತ್ತ ಚದುರಿಸ್ತದೆ. ಅಂದ್ರೆ ಆ ವಸ್ತುವಿನ ಬಣ್ಣಕ್ ಬಿಟ್ಟು ಬೇರೆ ಬಣ್ಣ ಎಲ್ಲ ಹಿರ್ಕೋತಾರೆ ಆ ವಸ್ತುವಿನ ಬಣ್ಣ ಮಾಡ್ತಾ ಹೇಳ್ರಿ ಚದುರಿಸ್ತದೆ ಸ್ಕ್ಯಾಟರ್ ಆಗ್ತದೆ ಅದಲ್ವಾ. ಬಟ್ ಗೊತ್ತಿರ್ಲಿ ಸರಿಯಾದ ಉತ್ತರ ಇದು ಎಲ್ಲಾ ಬಣ್ಣಗಳನ್ನು ಹೀರಿಕೊಳ್ಳುತ್ತದೆ ಆ ವಸ್ತುವಿನ ಬಣ್ಣ ಚದುರಿಸ್ತದೆ ಗೊತ್ತಿರ್ಲಿ. ಎಸ್ ಅದಲ್ವಾ. ಬರ್ರಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತದಲ್ಲ. ಪ್ರಮುಖವಾಗಿ 6ನೇ ಕ್ವಶನ್ ಅದಲ್ವಾ. ಪ್ರಮುಖವಾಗಿ ಈ ಕೆಳಗಿನಲ್ಲಿ ಯಾವುದೇನ್ ಗೊತ್ತಿ ಇಂಧನ ಉಳಿತಾಯದಲ್ಲಿ ಹೆಚ್ಚು ಸಹಾಯಕವಾಗಿದೆ. ನೋಡ್ರಿ ಇದ್ರ ಕೆಳಗಿನ ಏನ್ ಗೊತ್ತಿ ಯಾವ್ದು ಇಂಧನ ಉಳಿತಾಯದಲ್ಲಿ ಹೆಚ್ಚು ಸಹಾಯಕವಾಗಿದೆ ಕ್ವಶನ್ ಕೇಳ ನೋಡ್ರಿ. ಎ ಕೊಟ್ಟಿದಾರ ಪ್ರಕಾಶಮಾನವಾದ ಬಲ್ಬ್ ಅದಲ್ವಾ. ಬಿ ಕೊಟ್ಟಿದಾರ ಪ್ರತಿ ಅದಲ್ವಾ ದೀಪಕ್ ಅಂದ್ರೆ ಪ್ರತಿದೀಪ್ತಿ ಟ್ಯೂಬ್ಲೈಟ್ ಅಂತ ಕೊಟ್ಟಿದಾರ ಅಂದ್ರೆ ಟ್ಯೂಬ್ಲೈಟ್ ಅಂತ ಕರೀತಾರ ನೋಡದಲ್ವಾ. ನಿಮ್ಮ ಕ್ಯಾಂಪಕ್ ಅದಲ್ವಾ ಪ್ರತಿ ದೀಪಕ ಅದಲ್ವಾ ಪ್ರತಿದೀಪ್ತಿ ದೀಪ ಅಂತಕ್ಕಂಥದ್ದು. ನೆಕ್ಸ್ಟ್ LED ಬಲ್ಬ್ ಅಂತ ಕೊಟ್ಟಿದ್ದಾರೆ ಅದಲ್ವಾ. ಏನ್ ಗೊತ್ತಿ LED ಬಲ್ಬ್ ನೋಡ್ರಿ LED ಬಲ್ಬ್ ನೋಡ್ರಿ ಇವಾಗ LED ಬಲ್ಬ್ ಏನ್ ಗೊತ್ತೇನ್ರಿ ಇಂಧನ ಉಳಿತಾಯದಲ್ಲಿ ಹೆಚ್ಚು ಸಹಾಯಕ. ಈಗ ಮನ್ಯಾಗ ಅಂತಿರ್ತಾರ ನೋಡ್ರಿ ಕೆಂಪನ್ ಬಲ್ಬ್ ಹಾಕಿದ್ರೆ ಹೆಚ್ಚಿಗೆ ಬಿಲ್ ಬರ್ತದ್ರಿ ಅದಲ್ವಾ. ಬಿಳಿ ಬಲ್ಬ್ ಹಾಕಿದ್ರೆ ಕಡಿಮೆ ಬಿಲ್ ಬರ್ತಂತಾರ ನೋಡ್ರಿ. ಅಂದ್ರೆ ನೋಡ್ರಿ ಇಲ್ಲಿ ಇಂಧನ ಉಳಿತಾಯ ಆಗುತ್ತೆ ಅದಲ್ವಾ. ಈ ನೋಡ್ರಿ LED ಬಲ್ಬ್ ಅಂತಕ್ಕಂಥ ಏನ್ ಗೊತ್ತೇನು ಸೋಡಾ ಬಲ್ಬ್ ಗಳು ಕೂಡ ಅಂತ ಕರೀತಾರ ಅದಲ್ವಾ. ಇವ್ ಏನ್ ಮಾಡ್ತಾವ ಗೊತ್ತೇನ್ರಿ ಕಡಿಮೆ ವಿದ್ಯುತ್ ಬಳಸಿಕೊಂಡು ಹೆಚ್ಚಿಗೆ ಬೆಳಕು ಕೊಡ್ತಾವ. ಈ ನೋಡ್ರಿ ಎಕ್ಸಾಮ್ ಹಿಂಗ್ ಕೂಡ ಕೇಳ್ಬೋದ್ ಏನ್ ಗೊತ್ತೇನ್ರಿ ಸರ್ ಇವಾಗ ಕಡಿಮೆ ಏನ್ ಗೊತ್ತೇನದಲ್ವಾ ಕಡಿಮೆ ಏನ್ ಗೊತ್ತೇನ್ರಿ ವಿದ್ಯುತ್ ಅದಲ್ವಾ. ಸರ್ ವಿದ್ಯುತ್ ಏನ್ ಗೊತ್ತೇನ್ರಿ ಬಳಸಿಕೊಂಡು ಅದಲ್ವಾ. ಸರ್ ಹೆಚ್ಚು ಏನ್ ಗೊತ್ತೇನದಲ್ವಾ ಹೆಚ್ಚು ಸರ್ ಇವಾಗ ಬೆಳಕು ಕೊಡುವಂತ ಅದಲ್ವಾ. ಸರ್ ಬಲ್ಬ್ಗಳು ಯಾವ್ದಾಗ ಗೊತ್ತೇ ಹೆಚ್ಚು ಬೆಳಕು ಕೊಡೋದ ಗೊತ್ತೇನ್ರಿ ಅದು LED ಅಂತಕ್ಕಂಥದ್ದು ಅದಲ್ವಾ. LED ಈ ಎಕ್ಸಾಮ್ ಕೇಳ್ಬೋದ್ರಿ. LED ವಿಸ್ತರಿಸಿದ ಕೂಡ ಕೇಳ್ಬೋದಲ್ವಾ. LED ಅಂದ್ರ ಲೈಟ್ ಎಮಿಟಿಂಗ್ ಡಯೋಡ್ ಅಂತಕ್ಕಂಥದ್ದಲ್ವಾ. ಬಟ್ ನೋಡ್ರಿ ಗೊತ್ತಿರ್ಬೇಕಲ್ವಾ ಕೇಳ್ತಿರ್ತದಂದ್ರೆ ಇದು LED ಆಗಿರುತ್ತೆ. ಯಾವ್ದು ಹೇಳಿ LED ಪ್ರಮುಖವಾಗಿ ಗೊತ್ತಿರ್ಬೇಕು. ಅಂದ್ರೆ ಇವು ಕಡಿಮೆ ವಿದ್ಯುತ್ ಅಂತಕ್ಕಂಥ ಬಳಸ್ಕೊಂಡು ಹೆಚ್ಚಿಗೆ ಬೆಳಕಂತಕ್ಕಂಥ ಕೊಡ್ತಾವ. ಈಗ ನಮ್ಮ ಮಾಮೂಲಿ ಹಳ್ಳಿ ಕಡೆ ಅಂತಿರ್ತಾರ ಮನ್ಯಾಗ ಕೆಂಪನ್ ಬಲ್ಪಿಗ ಹೆಚ್ಚಿಗ ಬಿಲ್ ಬರ್ತದ್ರಿ ಕಡಿಮೆ ಅಂದ್ರೆ ಬೆಳನ್ ಬಲ್ಪಿಗೆ ಏನ್ ಗೊತ್ತ ಕಡಿಮೆ ಬಿಲ್ ಬರ್ತಂತ ಹೇಳ್ತಾರ ಅದಲ್ವಾ. ಇತ್ತೀಚೆಗೆ ಹೆಚ್ಚಿಗೆ LED ಮತ್ತ LCD ಏನ್ ಗೊತ್ತ LCD ಬಲ್ಬ್ ಗಳೇ ಬಳಸ್ತಾರ ಅದಲ್ವಾ. LCD ಅಂದ್ರ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ರೀ. LED ಅಂದ್ರೆ ಲೈಟ್ ಎಮಿಟಿಂಗ್ ಡಯೋಡ್ ಅಂತಕ್ಕಂಥದಲ್ವಾ. ಈ ನೋಡ್ ಬಲ್ಬ್ ಹೆಂಗ್ ರೆಡಿ ಐತೆ ಎಲ್ಲಾ ಬಲ್ಬ್ ಬಗ್ಗೆ ಸಂಪೂರ್ಣ ಮಾಹಿತಿ ಲಾಸ್ಟ್ ಕ್ಲಾಸ್ ಗಳದಾಗ ಹೇಳಿದಿ ನೋಡ್ರಿ ಅಲ್ವಾ. ಈಗ ಮತ್ ಪದೇ ಹೇಳೋದ್ ಬೇಡದಲ್ವಾ. ಬರ್ರಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ.
ಏಳನೇ ಕ್ವಶನ್ ಅದಲ್ವಾ ನೋಡ್ರಿ, ಬೆಳಕಿನ ವರ್ಣಪಟಲವನ್ನು ಮೊದಲು ವಿವರಿಸಿದವರು ಯಾರು? ವಿವರಿಸಿದವರು ಅಂತ ಕೊಟ್ಟಿದ್ದಾರೆ. ಸರಿ, ಹೇಗ್ ಕೊಟ್ಟಿದಾರ? ನೀಲ್ಸ್ ಬೋರ್, ಐಸಾಕ್ ನ್ಯೂಟನ್, ಆಲ್ಬರ್ಟ್ ಐನ್ಸ್ಟೀನ್, ಗೆಲಿಲಿಯೋ ಗೆಲಿಲಿ. ಬಟ್ ನೋಡ್ರಿ, ಇವಾಗ ಬೆಳಕಿನ ಬಗ್ಗೆ ಅದ್ರ ಬಗ್ಗೆ ಮೊಟ್ಟ ಬಾರಿಗೆ ಅಧ್ಯಯನ ಅಂತ ಬಂದಾಗ ಕಣ್ಮುಚ್ಚನ ಐಸಾಕ್ ನ್ಯೂಟನ್ ಇದೆ. ಅದೆಲ್ಲ ನೋಡ್ರಿ, ಬೆಳಕಿನ ಪಿತಾಮಹ ಅಂತ ಕೂಡ ಕರೀತಾರ್ರಿ, ಫಾದರ್ ಆಫ್ ಲೈಟ್ ಅಂತ ಕರೀತಾರೆ. ಈ ನೋಡಿ, ಇವಾಗ ಪ್ರಮುಖವಾಗಿ ಸ್ನೇಹಿತರೆ ಗೊತ್ತಿ ಬೆಳಕದ ನೋಡ್ರಿ, ಈ ಬೆಳಕಿನ ಸ್ವರೂಪದ ಬಗ್ಗೆ ಅದಲ್ವಾ, ಸ್ವರೂಪದ ಬಗ್ಗೆ ಕೂಡ ಇವ್ರೇ ಅಧ್ಯಯನ ಮಾಡ್ತಾರ ಅದಲ್ವಾ. ಈಗ ವರ್ಣಪಟಲದ ಬಗ್ಗೆ ಏನ್ ಗೊತ್ತಿರ 1671 ಅಧ್ಯಯನ ಮಾಡ್ತಾರೆ. ಈ ಬೆಳಕಿನ ಸ್ವರೂಪದ ಬಗ್ಗೆ ಯಾವಾಗ ಅಧ್ಯಯನ ಮಾಡ್ತಾರೆ ಗೊತ್ತಿರ 1666 ಅಧ್ಯಯನ ಮಾಡ್ತಾರೆ. ಅಂದ್ರೆ ಸರ್ ಹೆಸರು ನೋಡ್ರಿ ಏನ್ ಮಾಡ್ತಾರ ಗೊತ್ತೇನ್ರಿ, ಇವಾಗ ಸಪೋಸ್ ಸೂರ್ಯದಂತ ತಿಳ್ಕೊಡೋದಲ್ವ, ಏನ್ ಹೇಳ್ರಿ ಸೂರ್ಯ. ನೋಡ್ರಿ, ಇವಾಗ ಸೂರ್ಯನಿಂದ ಏನ್ ಗೊತ್ತೇನ್ ಭೂಮಿಗ, ಸೂರ್ಯನಿಂದ ಏನ್ ಗೊತ್ತೇನ್ರಿ ಸರ್ ಭೂಮಿಗ. ಇಲ್ಲಿ ನೋಡ್ರಿ ಕೆಳಗಡೆ ಭೂಮಿಗೆ ಏನ್ ಗೊತ್ತೇನ್ ಬೆಳಕ ಹೆಂಗ್ ಬರ್ತದ ಅಂತ ಹೇಳ್ತಾರ ಗೊತ್ತೇನ್. ಪ್ರಮುಖವಾಗಿ ಇವ್ರೇನಪ್ಪ ಅಂದ್ರೆ ಪ್ರಮುಖವಾಗಿ ಸರ್ ಸೂರ್ಯನಿಂದ ಬೆಳಕ್ ಭೂಮಿ ಕಣಗಳ ಮೂಲಕ ಬರ್ತಂತ ಹೇಳ್ತಾರೆ. ಈಗ ನೋಡ್ರಿ, ಕಣಗಳ ಸಿದ್ಧಾಂತ ಮಂಡಿಸಿದ ವಿಜ್ಞಾನಿ ಯಾರು ಗೊತ್ತೇನ್ರಿ? ಇವ್ರೇ ಸರ್ ಏನ್ ಗೊತ್ತೇನ್ ಸರ್ ಐಸಾಕ್ ಏನ್ ಗೊತ್ತೇನ್, ಐಸಾಕ ನ್ಯೂಟನ್ ಅಂತಕ್ಕಂತ ನ್ಯೂಟನ್ ಅಂತಕ್ಕಂಥವ್ರು ಗೊತ್ತಿರ್ಬೇಕು ಅದಲ್ವಾ. ಬಟ್ ಗೊತ್ತಿರ್ಬೇಕು, ಇವಾಗ ಈ ವರ್ಣಪಟಲ ಬಗ್ಗೆ ಮೊಟ್ಟ ಬಾರಿಗೆ ಅಧ್ಯಯನ ಮಾಡಿದ್ರು ಕೂಡ ಇವ್ರಾಗಿರ್ತಾರ. ಮತ್ತೆ ಇವ್ರಿಗೆ ನೋಡ್ರಿ ಸರ್ ಬೆಳಕಿನ ಪಿತಾಮಹ ಅಂತ ಕರೀತಾರ, ಗೊತ್ತಿರ್ಬೇಕು ಅದಲ್ವಾ. ಇಂತ ಸರ್ ಬೆಳಕದಲ್ವಾ, ಬೆಳಕಿನ ಕುರಿತು ಅಧ್ಯಯನ ಮಾಡೋದಕ್ಕೆ ಕರೀತಾರ ಗೊತ್ತೇನ, ಆಪ್ಟಿಕ್ಸ್ ಅಂತ ಕರೀತಾರ ಹೇಳ್ರಿ, ಆಪ್ಟಿಕ್ಸ್ ಅಂತ ಕರೀತಾರ ನೋಡ್ರಿ. ಕಾರಣದಾಗ ಸರ್ ದ್ವಿತೀಯ ವಿಜ್ಞಾನ, ಯಾವ ವಿಜ್ಞಾನ ಹೇಳ್ರಿ? ದ್ವಿತೀಯ ವಿಜ್ಞಾನ ಅಂತ ಕೂಡ ಕರೀತಾರೆ. ಯಾವ ವಿಜ್ಞಾನ ಗೊತ್ತು? ದ್ವಿತೀಯ ವಿಜ್ಞಾನ ಅಂತ ಕರೀತಾರೆ. ಈಗ ನೋಡ್ರಿ, ಸೂರ್ಯನ ಬೆಳಕು ಭೂಮಿಗೆ ತಲುಪಲು ತೆಗೆದುಕೊಳ್ಳುವ ಸಮಯ ಬಂದಾಗ ಸರ್ 8 ನಿಮಿಷ ಸರ್ 3 ಸೆಕೆಂಡ್ ಅಂತಕ್ಕಂಥದ್ದು ಅದಲ್ವಾ. ಅದೇ ರೀತಿಯಾಗಿ ಚಂದ್ರನ ಬೆಳಕನ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ, ಇವಾಗ 1 ನಿಮಿಷ ಗೊತ್ತಿಲ್ಲ 3 ಸೆಕೆಂಡ್ ಅದಲ್ವಾ. ನೋಡಿ, ಚಂದ್ರನಿಗೆ ನೋಡ್ರಿ ಸರ್ ಯಾವುದೇ ರೀತಿಯನ್ ಗೊತ್ತಿಲ್ಲ, ಸ್ವಂತ ಬೆಳಕ್ ಅಂತಕ್ಕಂಥ ಇಲ್ಲ. ಆ ಸೂರ್ಯನ ಬೆಳಕೇನ್ ಗೊತ್ತಿಲ್ಲ, ಪ್ರತಿಫಲನ ಆಗ್ಬಿಟ್ಟು ನೋಡ್ರಿ ಭೂಮಿ ಬೆಳಕಂತ ಗೊತ್ತಿರಿ ಅದಲ್ವಾ. ಮತ್ತ ಬೆಳಕಂದ್ರೆ ಗೊತ್ತಿರ್ಬೇಕು. ಮತ್ ಇನ್ನೊಂದೇನ್ ಗೊತ್ತೇನ್ರಿ ಸರ್, ಬೆಳಕ್ ಚಲಿಸ್ಬೇಕಾದ್ರ ಯಾವುದೇ ರೀತಿಯ ಮಾಧ್ಯಮದ ಅವಶ್ಯಕತೆ ಅಂತಕ್ಕಂಥ ಇಲ್ಲ ಅದಲ್ವಾ. ನೋಡ್ರಿ ಗೊತ್ತಿರ್ಲಿ, ಕೇಳ್ತಿರ್ತಾರೆ ಎಕ್ಸಾಮ್ ಅದಲ್ವಾ. ಬರ್ರಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. ನೆಕ್ಸ್ಟ್ 8ನೇ ಕ್ವಶನ್ ನೋಡತ್ತೀರ ಅನ್ಕೋತೀನಲ್ವಾ. 8ನೇ ಕ್ವಶನ್ ನೋಡತ್ತಿರದಲ್ವಾ. ನೋಡ್ರಿ, ಈ ಕೆಳಗಿನಗಳಲ್ಲಿ ಯಾವುದು ಗೋಬರ್ ಗ್ಯಾಸ್ ನ ಪ್ರಮುಖ ಅಂಶವಾಗಿದೆ? ಗೋಬರ್ ಗ್ಯಾಸ್ ಜೈವಿಕ ಅನಿಲ, ನೈಸರ್ಗಿಕ ಅನಿಲ ಅದಲ್ವಾ. ಯಾವ್ದೊಂದು ಕ್ವಶನ್ ಕೇಳ. ಸರಿ, ಎ ಕೊಟ್ಟಿದ್ದಾರೆ ಬ್ಯೂಟೆನ್, ಬಿ ಈಥೇನ, ಸಿ ಪ್ರೋಪೇನ್, ಡಿ ಏನ್ ಗೊತ್ತೇನೆ ಮೀಥೇನ್. ನೋಡ್ರಿ ಸರಿಯಾದ ಉತ್ತರ ಮೀಥೇನ್. ಯಾತೇನ ಮೀಥೇನ್ ಅದಲ್ವಾ. ಅಣುಸೂತ್ರ ಗೊತ್ತ ಅನ್ಕೋತೀನ್ರಿ, CH4 ಅಂತಕ್ಕಂಥದಲ್ವಾ. ಮೀಥೇನ್ ಅಂದ ನಂತರ ಈಥೇನ್ ಅಂತ ಬಂದಾಗ C2 ಏನ್ ಗೊತ್ತೇನ್ರಿ H6 ಅಂತಕ್ಕಂಥದಲ್ವಾ. ಮೀಥೇನ್ ಈಥೇನ್. ಪ್ರೋಪೇನ್ ಅಂತ ಬಂದಾಗ C3 ಏನ್ ಗೊತ್ತೇನ್ರಿ H8 ಅಂತಕ್ಕಂಥದ್ದು. ಬ್ಯೂಟೇನ್ ಅಂತ ಬಂದಾಗ ಅದಲ್ವಾ C4 H ಏನ್ ಗೊತ್ತೇನ್ರಿ 10 ಅಂತಕ್ಕಂಥ ಅಣುಸೂತ್ರಗಳು ಗೊತ್ತಿರ್ಬೇಕು ನೋಡ್ರಿ. ಇವಾಗ ನಮ್ಗೆ ಇಲ್ಲಿ ಪ್ರಮುಖವಾಗಿ ಎಲ್ಲಾ ಅನಿಲಗಳು ಇಂಪಾರ್ಟೆಂಟ್, ಬಟ್ ಮೀಥೇನ್ ಇವಾಗ ಆನ್ಸರ್ ಆಗಿರುತ್ತಲ್ವಾ. ನೋಡ್ರಿ ಮೀಥೇನ್, ನೋಡ್ರಿ ಮೀಥೇನ್ ಏನ್ ಕರೀತಾರ ಗೊತ್ತೇನ್ರಿ ಜೌಗು ಅನಿಲ. ಯಾವ ಅನಿಲ ಗೊತ್ತೇನ್ರಿ ಜೌಗು ಅನಿಲ. ನಂತರ ಸರಳ ಅನಿಲ, ಯಾವ ಅನಿಲಗೂ ಸರಳ ಅನಿಲ. ನಂತರ ನೈಸರ್ಗಿಕ ಅನಿಲ ಅಂತ ಕರೀತಾರೆ. ಆಮೇಲೆ ನೈಸರ್ಗಿಕ ಅನಿಲ ಕೂಡ ಅಂತ ಕರೀತಾರೆ ನೋಡ್ರಿ. ನೈಸರ್ಗಿಕ ಅದಲ್ವಾ, ನೈಸರ್ಗಿಕ ಅನಿಲ ಕೂಡ ಕರೀತಾರೆ. ಆಮೇಲೆ ಪ್ರಮುಖವಾಗಿ ಗೊತ್ತಿರ್ಬೇಕು ಗೋಬರ್ ಗ್ಯಾಸ್ ಅದಲ್ವಾ, ಜೈವಿಕ ಅನಿಲ ಅಂತ ಕೂಡ ಕರೀತಾರೆ. ಯಾವಿಗೆ ಹೇಳ್ರಿ ಜೈವಿಕ ಅನಿಲ ಕೂಡ ಅಂತ ಕರೀತಾರೆ. ಮತ್ ನೋಡ್ರಿ ಪ್ರಮುಖವಾಗಿ ಗೊತ್ತಿರೋದಲ್ವಾ, ಇದನ್ ಗೊತ್ತೇನ್ರಿ ವಾಸನೆ ಅಂತಕ್ಕಂಥ ಇಲ್ರಿ, ಸ್ಮೆಲ್ ಅಂತಕ್ಕಂಥ ಇಲ್ರಿ. ಮತ್ ಇನ್ನೊಂದ್ ಗೊತ್ತಿರ್ಬೇಕ್ರಿ, ಇವಾಗ ಭತ್ತದ ಗದ್ದೆ, ಯಾವ ಗದ್ದೆ ಗೊತ್ತೇನೆ ಸುಮಾರು ಸೆಲೆಕ್ಷನ್ ಕ್ವಶನ್ ಕೇರ್ ನೋಡೋದಲ್ವಾ. ಭತ್ತದ ಏನ್ ಗೊತ್ತೇನೆ, ಭತ್ತದ ಸರ್ ನೋಡ್ರಿ ಗದ್ದೆಯಿಂದ ಏನ್ ಗೊತ್ತೇನೆ, ಗದ್ದೆಯಿಂದ ಸರ್ ಬಿಡುಗಡೆ ಆಗೋ ಅನಿಲ ಮೀಥೇನ್ ಅಂತಕ್ಕಂಥದ್ದು. ಮತ್ ಇನ್ನೊಂದೇನ್ ಗೊತ್ತೇನ್, ಮೆಲುಕು ಹಾಕ್ತಾ ನೋಡೋದಲ್ವಾ. ಮೆಲುಕು ಹಾಕುವ ಪ್ರಾಣಿಗಳಿಂದ ಬಿಡುಗಡೆ ಆಗೋ ಅನಿಲ ಏನ್ ಗೊತ್ತೇನ್ರಿ ಸರ್ ಮೆಲುಕು ಏನ್ ಗೊತ್ತೇನ್, ಮೆಲುಕು ಹಾಕುವ ಈ ಪ್ರಾಣಿಗಳಿಂದ ಬಿಡುಗಡೆ ಆಗುವ ಅನಿಲ ಅಂತ ಬಂದಾಗ ಅದು ಕೂಡ ಏನ್ ಗೊತ್ತೇನೆ ಮೀಥೇನ್ ಅಂತಕ್ಕಂಥದ್ದು ಅದಲ್ವಾ. ಬಟ್ ಗೊತ್ತಿರ್ಲಿ. ಆಮೇಲೆ ಪ್ರಮುಖ ಅಣುಸೂತ್ರ ಗೊತ್ತು C4 ಅದಲ್ವಾ, CH4 ಅಂತಕ್ಕಂಥದಲ್ವಾ. ಸಿ ಅಂದ್ರೆ ಏನ್ ಗೊತ್ತೇನೆ ಕಾರ್ಬನ್ ರೀ, H ಅಂದ್ರೆ ಹೈಡ್ರೋಜನ್. ಅಂದ್ರೆ ಕಾರ್ಬನ್ ಒಂದಿರುತ್ತೆ, ಹೈಡ್ರೋಜನ್ ಎಷ್ಟು ಹೇಳ್ರಿ 4 ಇರ್ತಾವ ಅದಲ್ವಾ. ಹೀಗೆ ನೋಡ್ರಿ ಇಂಪಾರ್ಟೆಂಟ್ ಆಗಿರ್ತದ ಅದಲ್ವಾ. ಆಮೇಲೆ ಇನ್ನೊಂದೇನ್ ಗೊತ್ತೇನೆ ಪ್ರಮುಖವಾಗಿ ಈ ಗಣಿಗಾರಿಕೆ ಇರ್ತದೆ ನೋಡದಲ್ವಾ. ಈ ಗಣಿಗಾರಿಕೆಯ ಸ್ಫೋಟಕ್ಕೆ ಕಾರಣವಾದ ಅನಿಲ ಯಾವ್ದು ಮೀಥೇನ್ ಅಂತಕ್ಕಂಥದ್ದು. ಯಾವ್ದ್ರಿ ಮೀಥೇನ್ ಅದಾವ, ಗಣಿಗಾರಿಕೆ ಅದಲ್ವಾ ಗೊತ್ತಿರ್ಬೇಕು, ಕೇಳ್ತಿರ್ತಾರ ನೋಡದಲ್ವಾ ಎಕ್ಸಾಮ್ದಾಗ. ಆಮೇಲೆ ಪ್ರಮುಖವಾಗಿ ಇವಾಗ ನೋಡ್ರಿ, ಇವಾಗ ಸಸ್ಯಗಳು ಕೊಳೆಯುವಂತೆ ಮಾಡಿ ಅದರಿಂದ ಉತ್ಪತ್ತಿ ಆಗುವ ಅನಿಲ ಕೂಡ ಮೀಥೇನ್. ಮತ್ತೆ ಹಸಿರಿನ ಮನೆ ಪರಿಣಾಮಕ್ಕೆ ಕಾರಣವಾದ ಅನಿಲ ಮೀಥೇನ್ ಅದಲ್ವಾ. ಈಗ ನೋಡ್ರಿ ಮೀಥೇನ್ ಅದಲ್ವಾ, ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರ ಎಕ್ಸಾಮ್ದಾಗ. ಪ್ರಮುಖವಾಗಿ ಗೊತ್ತಿರ್ಬೇಕು. ಕೆಮಿಸ್ಟ್ರಿ ಬರ್ತ ನೋಡೋದು ಹೈಡ್ರೋಕಾರ್ಬನ್ಸ್ ಅಂತಕ್ಕಂಥ ನೋಡಿರ್ತೀವಿ ಅದಲ್ವಾ, ಗೊತ್ತಿರ್ಲಿ. ಎಸ್ ಬರ್ರಿ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. 9ನೇ ಕ್ವಶನ್, ಈ ಕೆಳಗಿನಗಳಲ್ಲಿ ಯಾವುದು ಕ್ವಿಕ್ ಸಿಲ್ವರ್ ಆಗಿದೆ? ನೋಡ್ರಿ, ಈ ಕೆಳಗಿನಲ್ಲಿ ಯಾವುದು ಕ್ವಿಕ್ ಸಿಲ್ವರ್ ಆಗಿದೆ? ನೋಡಿ, ಇದು ಕೂಡ ಎಫ್ ಡಿ ಕ್ವಶನ್ ಆಗ್ಯದ ನೋಡ್ರಿ. ಒಂದ್ಸರಿ ಎಫ್ ಡಿ ಕ್ವಶನ್ ಆಗಿತ್ತು. ಎ ಕೊಟ್ಟಿದ್ದಾರೆ ಅಲ್ಯೂಮಿನಿಯಂ, ಬಿ ಪಾದರಸ ಕೊಟ್ಟಿದ್ದಾರೆ, ಸಿ ಸೀಸ ಕೊಟ್ಟಿದ್ದಾರೆ, ಡಿ ಸತ್ತು ಕೊಟ್ಟಿದ್ದಾರೆ.
ಬಟ್ ನೋಡ್ರಿ ಸರಿಯಾದ ಉತ್ತರ ಗೊತ್ತೇನ್ರಿ ಪಾದರಸ. ಸರ್ ನೋಡ್ರಿ ಈ ಪಾದರಸ ಸೂಚಿ ಸಂಕೇತ ಗೊತ್ತ ಅನ್ಕೋತೀನಿ ಅಜ್ಜಿ. ನೋಡ್ರಿ ಇವಾಗ ಪಾದರಸಕ್ಕೆ ಏನ್ ಗೊತ್ತೇನ್ರಿ ಕ್ವಿಕ್ ಸಿಲ್ವರ್ ಅಂದ್ರ ಪ್ರಮುಖವಾಗಿ ಮತ್ತು ದ್ರವ ರೂಪದ ಲೋಹ ಅಂತ ಕೂಡ ಕರೀತಾರ ನೋಡ್ರಿ. ಯಾವ ರೂಪದ ಗೊತ್ತೇನ್ರಿ? ಇವಾಗ ಎಕ್ಸಾಮ್ ದಾಗ ಕೇಳ್ಬೋದು ಹಿಂಗ್ ಕೂಡ ಗೊತ್ತ ದ್ರವ ರೂಪದ ಅಲ್ವಾ, ದ್ರವ ರೂಪದ ಸರ್ ಲೋಹ ಅಂತ ಕರೀತಾರ ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತಿರುವುದು ಪಾದರಸ ಅಂತಕ್ಕಂಥದ್ದಲ್ಲ ಪಾದರಸ. ನೋಡಿ ಪಾದರಸ ಲೋಹ ಐತಿ, ದ್ರವ ರೂಪದ ಲೋಹ. ಆಮೇಲೆ ನೋಡ್ರಿ ಪಾದರಸಕ್ಕ ಲ್ಯಾಟಿನ್ ಭಾಷೆದಾಗ ಹೈಡ್ರಾಜನಮ್ ಅಂತ ಕರೀತಾರ, ಸೂಚ್ಯ ಸಂಕೇತ ಎಚ್ ಇದೆ ನೋಡ್ರಿ ಅದಲ್ವಾ. ಈ ನೋಡ್ರಿ ಪಾದರಸ ಅಂತಕ್ಕಂಥ ನೀರಿನ ಮ್ಯಾಗ ತೇಲ್ಬೇಕಾದ್ರ ಕಾರಣ ಯಾವ್ದು ನಿಮಗೆ ಗೊತ್ತೇನು? ಆರ್ಕಿಮಿಡಿಸ್ ನಿಯಮ ಅಥವಾ ಪ್ಲವನತೆ ನಿಯಮ ಅಂತಕ್ಕಂಥದ್ದು ಅದೆಲ್ಲ. ಪಾದರಸ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಇಂತ ಪಾದರಸ ದ್ರವಣ ಬಿಂದು ಗೊತ್ತಿರೋ -39 ಡಿಗ್ರಿ ಗೊತ್ತೇನ್ರಿ ಸೆಲ್ಸಿಯಸ್ ಅಂತಕ್ಕಂಥದ್ದು ಗೊತ್ತೇನ್ರಿ ಹೌದಾ. ಬಟ್ ಗೊತ್ತಿರ್ಬೇಕು ಮತ್ತೆ ಗೊತ್ತೇನ್ರಿ ಅತಿ ಹೆಚ್ಚಿನ ಗೊತ್ತೇನ್ರಿ ಸರ್ ವ್ಯಾಕೋಚನೆ ಗುಣ. ಯಾವ ಗುಣ ಗೊತ್ತೇನ್ರಿ? ವ್ಯಾಕೋಚನೆ ಅಂತಕ್ಕಂಥ ಗುಣ, ಎಕ್ಸ್ಪೆನ್ಸಿವ್ ಕರೀತಾರ ನೋಡ್ರಿ ಇಂಗ್ಲೀಷ್ ದಾಗ. ಅಂದ್ರೆ ನೋಡ್ರಿ ಉಷ್ಣವನ್ನು ಕೊಟ್ಟಾಗ ಏನ್ ಗೊತ್ತೇನ್ ಬೇಗ ಅದಲ್ವಾ, ಅಂದ್ರೆ ಉದ್ದಾಗಿರ್ಬೋದು ವಿಸ್ತೀರ್ಣ ಆಗಿರ್ಬೋದು ಅಗಲದ ಬದಲಾವಣೆ ಗೊತ್ತ ನೋಡಿ ವ್ಯಾಕೋಚನೆ ಅಂತ ಕರೀತಾರೆ. ಒಂದ್ಸರಿ ಕೇಸ್ ಕ್ವಶನ್ ಕೇರ್ ನಮ್ಮ ಕರ್ನಾಟಕ ರಾಜ್ಯದ ಅತ್ಯುನ್ನತವಾದ ಹುದ್ದೆ ಏನ್ ಕೇರ್ ಗೊತ್ತೇನ್ರಿ? ಇವಾಗ ಸರ್ ಇವಾಗ ಉಷ್ಣತಾ ಮಾಪಕ ತಯಾರಿಕೆಯಲ್ಲಿ ಅತಿ ಹೆಚ್ಚು ಪಾದರಸ ಬಳಸ್ತಾರೆ. ಸರಿ ಪಾದರಸನ ಯಾಕೆ ಬಳಸ್ತಾರೆ ಅಂದ್ರೆ ಮತ್ತೆ ಇದು ಗಾಜಿಗೆ ಅಂಟ್ಕೊಳಂಗಿಲ್ರಿ ಸರ್. ಇದು ವ್ಯಾಕೋಚನೆ ಅಥವಾ ವಿಕಸನ ಗುಣ ಅಂತಕ್ಕಂಥ ಹೊಂದಿರ್ತಾರೆ. ಸರ್ ವ್ಯಾಕೋಚನೆ ಅಥವಾ ವಿಕಸನ ಎಷ್ಟೇನ್ ಗೊತ್ತೇನೆ? ಒಂದು ಘನ ವಸ್ತುವಿಗ ಅಥವಾ ವಸ್ತುವಿಗ ಉಷ್ಣ ಕೊಟ್ಟಾಗ ಅದರ ಉದ್ದ ವಿಸ್ತೀರ್ಣ ಅದಲ್ವಾ ಅಲ್ಲಿ ಬದಲಾವಣೆ ಆಗುತ್ತೆ ನೋಡೋದಕ್ಕೆ ವ್ಯಾಕೋಚನೆ ಅಂತ ಕರೀತಾರೆ ಅದಲ್ವಾ. ಈಗ ನೋಡ್ರಿ ಇಂಪಾರ್ಟೆಂಟ್ ಆಗಿರ್ತದಲ್ವಾ ಪಾದರಸ ಅಂತಕ್ಕಂಥದ್ದಲ್ವಾ. ಇರ್ಲಿ ನೆಕ್ಸ್ಟ್ ಬಂದಾಗ ಅಲ್ಯೂಮಿನಿಯಂ ಸೂಚ್ಯ ಸಂಕೇತ ಗೊತ್ತೇ ನಿಮ್ಗೆ? ಎ ಎಲ್ಲ ಬಡವರ ಬೆಳೆ ಅಂತ ಕರೀತಾರೆ ನೋಡಿ. ಸೂಚ್ಯ ಸಂಕೇತ ಸೀಸರಿ. ಸೀಸನ್ ಬಂದಾಗ ಪಿ ಬಿ ಅಂದ್ರ ಲ್ಯಾಟಿನ್ ಭಾಷೆದ ಪ್ಲಂಬಮ್ ಅಂತ ಕರೀತಾರೆ, ಇಂಗ್ಲಿಷ್ ದ ಲೆಡ್ ಅಂತ ಕರೀತಾರೆ ನೋಡ್ರಿ. ಸತ್ತು ಅದಲ್ವಾ ಜಿಂಕ್ ಅದಲ್ವಾ, ಜಿಂಕ್ ಅಂತಾರೆ ಇಂಗ್ಲಿಷ್ ಅದಲ್ವಾ. ಸೂಚ್ಯ ಸಂಕೇತ ಜಡ್ ಎನ್ ಅಂತಕ್ಕಂಥ ಏನ್ ಹೇಳ್ರಿ ಜಡ್ ಎನ್ ಅದಲ್ವಾ, ಗೊತ್ತಿರ್ಲಿ ಬರೋದಲ್ವಾ. ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ ಅದಲ್ವಾ. ನೆಕ್ಸ್ಟ್ ಕ್ವಶನ್ ಹೋಗಂತ 10ನೇ ಕ್ವಶನ್ ಅದಲ್ವಾ, ಪ್ರಮುಖವಾಗಿ ಗೊತ್ತಿರ್ಲಿ ನೋಡಿ. ಕೆಳಗಿನಗಳನ್ನು ಪರಿಗಣಿಸಿ ಅಂದ್ರೆ ನೋಡಂತ ಕೊಟ್ಟಿರೋದಲ್ವ, ಪರಿಗಣಿಸಿ. ಎ ಕೊಟ್ಟಿದ್ದಾರ 1 ತಾಮ್ರ, 2 ಸತ್ತು ತಾಮ್ರ ಸತ್ತು ತವರ. ನೋಡ್ರಿ ಇಲ್ಲಿ ಕ್ವಶನ್ ಏನಪ್ಪಾ ಅಂದ್ರ ಗನ್ ಮೆಟಲ್ ಅದ, ಗನ್ ಮೆಟಲ್ ಮೇಲಿನ ಯಾವುದರ ಮಿಶ್ರ ಲೋಹವಾಗಿದೆ ನೋಡಿ. ಗನ್ ಮೆಟಲ್ ಅಂತಕ್ಕಂಥ ಈಗ ತಾಮ್ರ ಸತ್ತು ತವರ ಇದರಲ್ಲಿ ಯಾವುದರ ಮಿಶ್ರ ಲೋಹದ ಕ್ವಶನ್ ಕೇಳ ನೋಡ್ರಿ. ಎ ಆಪ್ಷನ್ ಎಂದ ಗೊತ್ತೇನ್ರಿ ಸರ್ 1, 2 ಅಂತ ಕೊಟ್ಟಿದಾರ. ಬಿ ಆಪ್ಷನ್ 1, 3 ಕೊಟ್ಟಿದಾರ. ಸಿ ಕೊಟ್ಟಿದಾರ 2, 3 ಅಂತ ಕೊಟ್ಟಿದಾರ. ಡಿ ಕೊಟ್ಟಿದಾರ 1, 2 ಮತ್ತು 3. ಬಟ್ ನೋಡ್ರಿ ಸರಿಯಾದ ಉತ್ತರ ಗೊತ್ತೇನು? 1, 2, 3 ಅಂತಕ್ಕಂಥದ್ದಲ್ವಾ. 1, 2, 3 ಸರಿಯಾಗಿ ಗೊತ್ತಿರ್ಬೇಕು. ಇವಾಗ ಈ ಗನ್ ಮೆಟಲ್ ಅದಲ್ವಾ, ಈ ಗನ್ ಮೆಟಲ್ ಅಂತಕ್ಕಂಥ ನೋಡ್ರಿ ಗನ್ ಮೆಟಲ್ ಅಂತಕ್ಕಂಥ ರೆಡಿ ಮಾಡ್ಬೇಕಾದ್ರೆ ಏನ್ ಗೊತ್ತೇನ್ರಿ ಸರ್? ತಾಮ್ರನ ಬಳಸ್ತಾರಿ, ತವರನ ಬಳಸ್ತಾರ, ಸತ್ತನ ಬಳಸ್ತಾರ. ಈ ಮೂರು ಏನ್ ಗೊತ್ತೇನ್ರಿ ಲೋಹದ ಮಿಶ್ರಣ ಮಾಡ್ತಾರ ಗೊತ್ತೇನ್? ಗನ್ ಮೆಟಲ್ ರೆಡಿ ಮಾಡ್ತಾರ ಸರ್. ತಾಮ್ರ ಆಗಿರ್ಬೋದು, ತವರ ಆಗಿರ್ಬೋದು, ಸತ್ತ ಈಗ ನೋಡ್ರಿ ಮೂರು ಲೋಹಗಳು ಮಿಶ್ರಣ ಮಾಡ್ಬಿಟ್ಟು ಏನ್ ಗೊತ್ತೇನ್? ಗನ್ ಮೆಟಲ್ ಅಂತಕ್ಕಂಥ ರೆಡಿ ಆಗಿರುತ್ತೆ ಅದಲ್ವಾ. ಬಟ್ ನೋಡ್ರಿ ಈ ಮಿಶ್ರ ಲೋಹಗಳ ತಯಾರಿಕೆಯಲ್ಲಿ ಬಳಸುವ ಏನಪ್ಪಾ ಅಂದ್ರೆ ತರಂಗ ಯಾವ್ದು ಗೊತ್ತೇನ್ರಿ? ಪ್ರಮುಖ ಗೊತ್ತಿರೋ ಯಾವ್ದು ಗೊತ್ತೇನ್ರಿ? ಶ್ರವಣಾತೀತ ಅದಲ್ವಾ. ಶ್ರವಣಾತೀತ ಏನ್ ಗೊತ್ತೇನ್? ತರಂಗ ಅಂತಕ್ಕಂಥ ಬಳಸ್ತಾರ ನೋಡ್ರಿ. ಕ್ವಶನ್ ಕೇಳ್ಬೋದು ಸರ್. ನೋಡ್ರಿ ಮಿಶ್ರ ಲೋಹಗಳ ತಯಾರಿಕೆಯಲ್ಲಿ ಬಳಸುವ ತರಂಗ ಯಾವ್ದು ಗೊತ್ತೇನ್? ಶ್ರವಣಾತೀತ ತರಂಗ. ಇಂಗ್ಲಿಷ್ ದಾಗ ಅಲ್ಟ್ರಾಸಾನಿಕ್ ಅಂತ ಕರೀತಾರ ನೋಡ್ರಿ ಅದಲ್ವಾ. ಈ ಶ್ರವಣಾತೀತ ತರಂಗ ಅಂದ್ರೆ ನೋಡ್ರಿ ಯಾವ ಶಬ್ದದ ಆವೃತ್ತಿ ಅಂತಕ್ಕಂಥ ನೋಡ್ರಿ, ಯಾವ ಶಬ್ದದ ಆವೃತ್ತಿ ಅಥವಾ ಫ್ರೀಕ್ವೆನ್ಸಿ ಅಂತಕ್ಕಂಥ ನೋಡ್ರಿ 20,000 20K ಹರ್ಡ್ಸ್ ಇಂದ ಏನ್ ಗೊತ್ತೇನ್ರಿ ಸರ್? 50,000 ಅಥವಾ 50K ಏನ್ ಗೊತ್ತೇನ್ರಿ ಹರ್ಡ್ಸ್ ವರೆಗೆ ಆವೃತ್ತಿ ಹೊಂದಿರ್ತದಲ್ವಾ, ಅಂತದಕ್ಕೆ ಏನ್ ಗೊತ್ತೇನ್ರಿ ಸರ್ ಏನ್ ಕರೀತಾರ ಗೊತ್ತೇನ್ರಿ? ಶ್ರವಣಾತೀತ ತರಂಗ ಅದಲ್ವಾ. ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರೆ ಹಿಂಗೆ ಕ್ವಶನ್ಗಳು ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತದಲ್ವಾ. ಯಾರೆಲ್ಲ ವಿಡಿಯೋ ನೋಡಿದ್ರಲ್ವಾ ಥ್ಯಾಂಕ್ ಯು. ನಿಮ್ ಫ್ರೆಂಡ್ಸ್ ಗಳಿಗೆ ಕೂಡ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ಟೆಲಿಗ್ರಾಮ್ ಆಗಿರ್ಬೋದು, ಟೆಲಿಗ್ರಾಮ್ ಜಾಯ್ನ್ ಆಗ್ರಿ. ಟೆಲಿಗ್ರಾಮ್ ದಾಗ ಏನ್ ಗೊತ್ತೇನ್ ಎಟ್ ರಾಹುಲ್ ಶೇರಿಕರ್ ಅಂತ ಬರುತ್ತೆ ನೋಡೋದಲ್ಲ. ಟೆಲಿಗ್ರಾಮ್ ದಾಗ ಏನ್ ಗೊತ್ತೇನ್ ಎಟ್ ರಾಹುಲ್ ಶೇರಿಕರ್ ಅಂತ ಬರ್ತಾರೆ ನೋಡ್ರಿ. ರಾಹುಲ್ ಶೇರಿಕರ್ ಅಂತ ಬರ್ತಾರೆ, ಜಾಯ್ನ್ ಆಗ್ರಿ ಎಲ್ಲರೂ. ಸ್ವಲ್ಪ ಅದೆಲ್ಲ ಸಿ ಅಂತ ಬರ್ತಾರೆ. ಇನ್ಸ್ಟಾಗ್ರಾಮ್ ಮಾಸ್ಟರ್ ರಾಹುಲ್ ಶೇಖರ್, ಯೂಟ್ಯೂಬ್ ಸೇಮ್ ಮಾಸ್ಟರ್ ರಾಹುಲ್ ಶೇಖರ್. ಸ್ವಲ್ಪ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.